ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮೈಕ್ರಮ್ ದಾರದಲ್ಲಿ ಬೇಸಿಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಎರಡೆರಡು ದಾರದಂತೆ 4 ಎಳೆ ದಾರವನ್ನು ಹೀಗೆ ಹಾಕ್ಕೊಂಡಾದಮೇಲೆ ಈಗ ಮಧ್ಯೆ 2 ಎಳೆ ದಾರವನ್ನು ಬಿಟ್ಕೊಂಡು ಆ ಕಡೆ ಈ ಕಡೆ 2 ಎಳೆ ದಾರವನ್ನು ತಗೊಂಡು ಹೀಗೆ ಒಂದಾದರ ಮೇಲೆ ಮತ್ತೊಂದರಂತೆ ಹಾಕ್ತಾ ಹೋಗುವಂಥದ್ದು. ಒಂದ್ಸಲಿ ಈ ಕೈಯಲ್ಲಿರುವಂಥ ದಾರವನ್ನು ಕೆಳಗೆ ಮಾಡಬೇಕು, ಮತ್ತೊಂದು ಸಲ ಮತ್ತೊಂದು ಕೈಯಲ್ಲಿರುವಂಥ ದಾರವನ್ನು ಹೀಗೆ ಕೆಳಗೆ ಮಾಡ್ತಾ ಹೋದರೆ ಈ ಥರ ಡಿಸೈನ್ ಬರ್ತದೆ ನೋಡಿ. ಹೀಗೆ ಸ್ಟ್ರೇಟಾಗಿ ಡಿಸೈನ್ ಬಂತು. ಇದು ಒಂದು ಟೈಪ್ ಆದರೆ ಈಗ ಮತ್ತೊಂದು ಟೈಪ್ ಹೇಳ್ಕೊಡ್ತೀನಿ. ಅದಕ್ಕೂ ಸೇಮ್ 4 ಎಳೆ ದಾರವನ್ನು ತಗೊಂಡು ಇದೇ ಥರನೇ ಹೆಣಿತಾ ಹೋಗುವಂಥದ್ದು. ಆದರೆ ಒಂದೇ ಕಡೆ ದಾರವನ್ನು ಕೆಳಗೆ ಹಾಕ್ತಾ ಹೋಗುವಂಥದ್ದು. ಒಂದೇ ಕೈಯಿಂದ ದಾರವನ್ನು ನೋಡಿ ಹೀಗೆ ಒಂದೇ ಸೈಡಲ್ಲಿ, ಆಗ ಡಿಸೈನು ಹೀಗೆ ಕ್ರಾಸ್ ಆಗಿ ಬರ್ತದೆ ನೋಡಿ. ಇಲ್ಲಿ ಹೀಗೆ ಈ ಥರ ಕ್ರಾಸ್ ಆಗಿ ಡಿಸೈನ್ ಆಗ್ತದೆ. ಇದು ಮತ್ತೊಂದು ವಿಧ ನೋಡಿ, ಈ ಥರ ಬಂತು. ನಿಮಗೆ ಎಣಿತಾ ಎಲ್ಲ ಗೊತ್ತಾಗ್ತದೆ ನೋಡಿ. ಈ ಥರ ಡಿಸೈನ್ ಆಯಿತು. ಈಗ ಮತ್ತೊಂದು ಥರ ಹೇಳ್ಕೊಡ್ತೀನಿ. ಮೊದಲಿಗೆ ಮಾಡಿದ್ದೀರಲ್ವಾ ಅದೇ ಥರ ಫಸ್ಟ್ ಹೆಣ್ಕೊಳ್ಬೇಕು ನೋಡಿ. 2 ಎಳೆ ದಾರ ತಗೊಂಡು ಆ ಕೈಯಿಂದ ದಾರವನ್ನು ಮೇಲ್ ಮಾಡ್ಕೊಂಡಾಗ ಮತ್ತೊಂದು ಕೈ ದಾರವನ್ನು ಹೀಗೆ ಅಡಿಗಡೆ ಮಾಡಿಕೊಳ್ಬೇಕು ನೋಡಿ. ಈ ಥರ ಇದರೊಳಗೆ ಪಾಸ್ ಮಾಡಬೇಕು. ಈಗ ಈ ಕಡೆ ಕೈಯಿಂದ ದಾರವನ್ನು ಹಾಕ್ಕೊಳ್ಬೇಕು. ಹೀಗೆ ಸ್ಟ್ರೇಟಾಗಿ 4 ಸ್ಟಿಚ್ಚನ್ನು ಹೆಣ್ಕೊಳ್ಬೇಕು ನೋಡಿ. ಈ ಥರ ಇದೆಲ್ಲ ಮೈಕ್ರಮ್ ದಾರದಲ್ಲಿ ಮುಂದೆ ಏನಾದರೂ ಹೆಣೆಯುವಂಥದ್ದಿದ್ದರೆ ಬೇಸಿಕ್ ಇದು. ಈ ಬೇಸಿಕ್ಗಳನ್ನು ನಾವು ಕಲ್ತ್ಕೊಂಡಿದ್ರೆ ಆಮೇಲೆ ಯಾವ ಡಿಸೈನನ್ನಾದರೂ ಮಾಡ್ಬೋದು. ಈಗ ನೋಡಿ ಇಷ್ಟುದ್ದ ಆದಮೇಲೆ ಈಗ 2 ದಾರದ ಮಧ್ಯದಲ್ಲಿ ಈ 2 ದಾರವನ್ನು ಹಾಕೊಳ್ಳುವಂಥದ್ದು. 2 ದಾರ ಮಾತ್ರ ಪಾಸ್ ಮಾಡುವಂಥದ್ದು ಮಧ್ಯೆ ಇರುವ ದಾರದಲ್ಲಿ ನೋಡಿ. ಹೀಗಾಯಿತು ಡಿಸೈನು. ಈಗ ಮತ್ತೆ ವಾಪಸ್ ಅದೇ ಥರನೇ ಹೆಣ್ಕೊಳ್ಬೇಕು.
ಹಾಕ್ಕೊಳ್ಬೇಕಂದ್ರೆ ಈ ಥರ ಒಂದು ದಾರವನ್ನು ತಗೊಂಡು ಅದನ್ನು ಅರ್ಧದರಲ್ಲಿ ಮಡಚಿ ಹೀಗೆ ಹಾಕ್ಕೊಳ್ಳುವಂಥದ್ದು. ಈಗ ಮತ್ತೊಂದು ದಾರವನ್ನು ಇದೇ ಥರ ಹಾಕ್ಕೊಳ್ಳಿ. ಈ ದಾರಕ್ಕೆ ನಾವು ಜುಲಾ ವೈರ್ ಅಂತಾನೂ ಕರಿತೇವೆ. ಈ ಕಡೆ ದಾರವನ್ನು ಇವೆರಡು ಎಳೆಗೆ ಮಾತ್ರ ಹಾಕ್ಕೊಂಡು ತೆಗೆಯುವಂಥದ್ದು. ಈಗ ಮತ್ತೊಂದು ಸರಿ ಈ ಕಡೆ ಇರುವಂಥ ದಾರವನ್ನು ಹೀಗೆ ಇದೇ ಥರ ಕಂಪ್ಲೀಟ್ ಮಾಡಬೇಕು. ನೋಡಿದರೆ ಗೊತ್ತಾಗ್ತದೆ ಇದು. ಹೀಗೆ ಇನ್ನೂ ಹಲವಾರು ಸ್ಟಿಚಸ್ಗಳು ಇದೆ ಇದರಲ್ಲಿ ಮೇಕ್ರಮಲ್ಲಿ. ನಾನು ಕೆಲವೊಂದು ತೋರಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದಂಥದ್ದು ತೋರಿಸ್ತೀನಿ. ಈಗ 3 ದಾರವನ್ನು ಹಾಕ್ಕೊಂಡು ಎರಡೆರಡು ಎಳೆ ಬರೋ ರೀತಿ ಹೀಗೆ ಜಡೆ ಹೆಣಿತೀವಲ್ವ ಅದೇ ಥರ ಜಡೆ ಹೆಣಿತಾ ಹೋಗ್ತೀವಿ. ಮಾಡ್ಬೋದು ಇದನ್ನು. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.